Sir, City Ravi denied saying that there is no record of it. Take the actions according to law. ಆಡಿಯೋ ವಿಡಿಯೋದಲ್ಲಿ ಇರುತ್ತೆ. ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ಆಡಿಯೋ ವಿಡಿಯೋದಲ್ಲಿ ಇರುತ್ತೆ. ನಾವು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ. ನಾನು ಪ್ರಸ್ತಾಪ ಮಾಡಿದ್ದೀನಿ. ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ. ಸೋಲ್ಸಿದ ಬಗ್ಗೆ ಹೇಳಿದ್ದೀನಿ. ಸತ್ತಾಗ ಅಪಮಾನ ಮಾಡಿದ ಬಗ್ಗೆ ಹೇಳಿದ್ದೀನಿ. 6 ಅಡಿ ಜಾಗ ಕೊಡದೇ ಇದ್ರ ಬಗ್ಗೆ, ದೆಹಲಿನಲ್ಲಿ ಜಾಗ ಕೊಡದೇ ಇದ್ರ ಬಗ್ಗೆ ಹೇಳಿದ್ದೀನಿ. ಸ್ಮಾರಕ ಕಟ್ಟದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ. ಭಾರತ ರತ್ನ ಕೊಡದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ. ನವೆಂಬರ್ 26ನ ಲಾಡೆ ಅಂತ ಹೇಳಿ ಸಂವಿಧಾನದ ಬಗ್ಗೆ ಗೌರವ ತೋರಿಸದೇ ಇರೋದ್ರ ಬಗ್ಗೆನೂ ನಾನು ಹೇಳಿದ್ದೇನೆ. ಇವತ್ತು ನೀವು ನಾಟಕ ಆಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ. ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ. ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದರೆ ನಾನು ಹೊಣೆಗಾರ ಅಲ್ಲ. ಯಾವುದು ರೆಕಾರ್ಡಲ್ಲಿದೆ, ಆನ್ ರೆಕಾರ್ಡಲ್ಲಿದೆ, ತೋರಿಸಿದ್ಮೇಲೆ ನಾನು ಪ್ರತಿಕ್ರಿಯೆ ಇಲ್ಲ ಕೇಳಿಲ್ಲ. ನಾನು ಕೇಳಿದ್ರೆ ನಾನು ಹೇಳ್ತೀನಿ. ನಾನು ಈಗ ಇರೋದನ್ನು ಮಾತ್ರ ನಾನು ಹೇಳಬಲ್ಲೆ. ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡ್ರೆ ಅವ್ರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಲಿ? ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಬಲ್ಲೆ. ಇನ್ನೊಬ್ಬರು ನಾನೇನು ಹೇಳಿದ್ದೀನಿ ಅದನ್ನು ಹೇಳಬಲ್ಲೆ. ಸಿಎಂ ಅವರು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ನಾನು ಕಾನೂನು ತಜ್ಞ ಅಲ್ಲ. ಈಗೇನಿದೆ, ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರಬೇಕು. ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದು ಕ್ರಿಮಿನಲ್ ಅಫೆನ್ಸ್ ಅಂತ. ಅವರಷ್ಟು ಚೆನ್ನಾಗಿ ನನಗೆ ಗೊತ್ತಿರೋ ಸಂಗತಿ ಅಲ್ಲ. ಈಗ ಸಭಾಪತಿಗಳು ಏನೇ ರೂಲಿಂಗ್ ಕೊಟ್ಟರು ತಾವು ಅದನ್ನು ಫೇಸ್ ಮಾಡ್ತೀರಾ? ನಿಮ್ಗೆ ಅವ್ರಿಗೇನು ನೋಡಿ, ನೀವೇನಂದ್ರೆ ಹೈಪೋಥೆಟಿಕಲ್ ಪ್ರಶ್ನೆ ನಿಮ್ಮ ಮಟ್ಟಿಗೆ ಸರಿ ಇರ್ಬೋದು. ನೋಡಿ, ಈ ದೇಶದಲ್ಲಿ ಸಂವಿಧಾನ ಇದೆ, ವಿಧಾನ ಮಂಡಲದ ನಿಯಮಾವಳಿಗಳಿದ್ದಾವೆ. ಸಂವಿಧಾನ ನಿಯಮಾವಳಿಗಳನ್ನು ಮೀರಿದ್ರೆ ಅವ್ರು ಸಂವಿಧಾನ ವಿರೋಧಿಗಳು ಮಾತ್ರ ಹಾಗೆ ಮೀರೋಕ್ಕೆ ಸಾಧ್ಯ ಅಲ್ಲ ಸರ್. ಈಗ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ರು, ಸಭಾಪತಿಗಳು ಯಾಕೆ ನಿಮ್ಮನ್ನು ಕರೆಸಿಲ್ಲ ಅಥವಾ ನಿಮ್ಮವ್ರು ಯಾರು ಯಾಕೆ ಸಭಾಪತಿಗಳು ಭೇಟಿ ಮಾಡಿಲ್ಲ? ಆ ಥರ ಕರೆದ್ರೆ ಭೇಟಿ ಅಂಥದ್ದೇನಾದ್ರು ಕರೆದ್ರೆ ಭೇಟಿ ಮಾಡ್ತೀವಿ. ಒಳ್ಳೆ ಕಥೆ ಆಯ್ತಲ್ಲ. ನಮ್ಮ ಈ ಅವ್ರು ಸಭಾಪತಿ ಆಗಬೇಕಾದ್ರೆ ವಿಧಾನ ಪರಿಷತ್ನ ಎಲ್ಲರೂ ಸೇರಿಯೂ ಸಭಾಪತಿ ಮಾಡಿ. ಸರ್, ಈಗ ನಿಮ್ಮ ಕಾನ್ಷಿಯಸ್ ಪ್ರಕಾರ ನೀವು ಅದನ್ನು ಹೇಳಿಲ್ಲ. ನಾನು ಅವರಿಗಂತೂ ಹೇಳೇ ಇಲ್ಲ. ಯಾಕೆ ಅವರು ನನಗೆ ಅಂತ ಅನ್ಕೊಂಡ್ರೋ ಗೊತ್ತಿಲ್ಲ ನನಗೆ. ಆ ಥರದ ಪದ ಬಳಕೆ ಮಾಡಿದ್ರೆ ನೀವು ಇಷ್ಟೊತ್ತಿಗೆ ಊರಿಗೆಲ್ಲ ತೋರಿಸ್ತಿರ್ಲಿಲ್ವಾ? ನೀವೇ ಸುಮ್ಮನಿದ್ದೀರಿ ಅಂತ ಹೇಳ್ತಿದ್ದೀರಿ. ಅಂದ್ರೆ ಹೇಳಿದ್ದೀರಾ ಅಂತ ಅಲ್ಲ. ನೀವೇನಂದ್ರೆ ನೋಡಿ, ಈಗೆಲ್ಲ ಕಲ್ಪನೆ ಮಾಡ್ಕೊಂಡು ಪ್ರಶ್ನೆ ಕೇಳೋದು ಪತ್ರಕರ್ತರಿಗೆ ಸ್ವಾಭಾವಿಕವಾಗಿರೋ ಗುಣ. ಆದ್ರೆ ಉತ್ತರಿಸಬೇಕಾಗಿಲ್ಲ. ನಾನು ಹೇಳೋದೇನು ಅಂದ್ರೆ, ನೋಡಿ, ಈಗ ವಿಜುವಲ್ಸ್ ಅವರು ಆರೋಪ ಮಾಡ್ತಿರೋದಿಲ್ಲಿ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಅಂತ. ಅಲ್ಲಿ ವಿಜುವಲ್ಸ್ ಇರುತ್ತವೋ ಇಲ್ವೋ, ಆಡಿಯೋ ಇರುತ್ತೋ ಇಲ್ವೋ, ಯು ಹ್ಯಾವ್ ಟು ಚೆಕ್ ಇಟ್. ಸರ್, ಹೋರಾಟ ಮಾಡಬೇಕು, ರಾಜ್ಯಾದ್ಯಂತ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಬೇಕು ಅಂತ ಪ್ರಯತ್ನಗಳಾಗ್ತವೆ. ಮಾಡ್ಲಿ, ಯಾರು ಬೇಡ ಅಂತಾರೆ? ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸರಿಯಾಗಿ 10 ಗಂಟೆ ಪ್ರಾರಂಭ ಮಾಡಿ ಪ್ರಶ್ನೋತ್ತರ 0 ಅವರೆಲ್ಲ ಮುಗಿದ ನಂತರ ಕೆಲವು ಸದಸ್ಯರು ಎರಡೂ ಕಡೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡು ಹೇಳಿ ಅದನ್ನು ರೆಕಾರ್ಡನ್ನು ಎಕ್ಸಿಬಿಟ್ ಮಾಡಿ ಅವರು ಭಾಳ ಗಲಾಟೆ ಮಾಡಿದ್ರು. ನಾನು ಆವಾಗ ನಮ್ಮದೇ ಆದಂಥ ನಿಯಮ ಇರ್ತಿತ್ತು. ಏನಂದರೆ ಅದನ್ನು ಕೇಂದ್ರ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್ ಅದು. ಅವರು ಈ ನಾಟ್ ಮೆಂಬರ್ ಆಫ್ ದಿ ಕೌನ್ಸಿಲ್ ಡಿಪೆಂಡ್ ಮಾಡ್ಕೊಳ್ಳೋಕ್ಕಿಲ್ಲ ಅವ್ರು ನಾವು ಅದಕ್ಕೆ ಅದನ್ನು ಇದನ್ನು ತಿರಸ್ಕಾರ ಮಾಡಿದ್ದೀನಿ ಅಂತೇಳಿ ಹೇಳಿದ್ದೀನಿ. ಗಲಾಟೆ ಅನ್ನೋದನ್ನು ನಾವು ಅಡ್ಜರ್ನ್ ಮಾಡಿ ಹೋದೆ. ಅಡ್ಜರ್ನ್ ಮಾಡಿ ಹೋದ ನಂತರ ಈಗ ನಮಗೆ ನಮ್ಮ ಕ್ಯಾಮ್ರಾ ಎಲ್ಲ ಬಂದಿರ್ತಾರೆ. ಔಷಧ ಅಡ್ಜರ್ನ್ ಅಂತ ನಮ್ಗೆ ಯಾವುದೂ ಇದ್ದಿಲ್ಲ. ಅಲ್ಲೇ ಗಲಾಟೆ ಆದ ನಂತರ ಅವರು ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಅದು ಲಕ್ಷ್ಮೀ ಬಾಳ್ಕರ್ ಈ ಥರ ನನಗೆ ಅಸಹ್ಯ ಮಾತಾಡಿದೆ ಅಂತ ರೈಟಿಂಗಾಗಿ ಕೊಟ್ಟ ನಂತರ ನಾನು ಅವ್ರನ್ನ ಅವ್ರನ್ನ ಕರೆದೆ. ಅವರು ಕರೆದಾಗ ಅವರು ಸಹಿತ ನನಗೆ ಈ ಥರ ಮಾತಾಡೋದಂತೆ ಅವ್ರು ಹೇಳಿದರು. ಇಬ್ಬರ ಸ್ಟೇಟ್ಮೆಂಟ್ ತೊಗೊಂಡು ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಹಿಂಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋರು, ಈ ರೀತಿ ಕೊಡೋರು ಇಬ್ಬರಿಗೆ ಹೇಳಿದಾಗ ಅವ್ರಿಗೆ ಏನಾದ್ರು ಮಾಡಿ ಇಲ್ಲಿಗೆ ಮುಗಿಸಿಬಿಡೋದನ್ನು ಏನೋ ಅದನ್ನು ಸ್ವಲ್ಪ ಸವಾಲನ್ನು ಮುಗಿಸ್ಬೇಕಂತ ಹೇಳಿದೆ. ಅವರು ಅದಕ್ಕೆ ಒಪ್ಪಲಿಲ್ಲ. ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಬದ್ಧರಾಗಿದ್ದರು ಇಬ್ಬರು. ಹೇಳಿದ ನಂತರ ನಾನು ನಮ್ಮದೇ ಆದಂಥ ಸದನ ನಿಯಮದ ಪ್ರಕಾರ ನಾವು ತೀರ್ಮಾನ ಮಾಡಿ ಸದನವನ್ನು ನಡೆಸಿದ್ವಿ.
ಘಟನೆ ನಡೆದದ್ದು 1:30ಗೆ. ಬಟ್ ಅವ್ರು ಅರೆಸ್ಟ್ ಆದದ್ದು 6 ಗಂಟೆ ಮೇಲೆ. ನಮ್ಮ ಸದನ ಅಡ್ಜರ್ನ್ ಆಗಿ ಅನಿರ್ದಿಷ್ಟ ಅವಧಿಗೆ ಅಡ್ಜರ್ನ್ ಆದ ನಂತರ ಆದಾಗ ನಮಗೇನು ಬರೋಂಗಿಲ್ಲ. ಬಟ್ ಅವನು ಅರೆಸ್ಟ್ ಮಾಡಿದ್ದನ್ನು ಎಲ್ಲ ನಮಗೆ ತಿಳಿಸ್ಬೇಕು ಅವರು. ಅದನ್ನು ನಮಗೆ ತಿಳಿಸಿದ್ದಾರೆ. ಹಿಂಗೆ ಅವ್ರು FIR ಮಾಡಿ ಹಿಂಗೆ ತಿಳಿಸಿದ್ದಾರೆ. ಇಷ್ಟು ಘಟನೆ ಬಗ್ಗೆ ಉಳಿದದ್ದು ನಮಗೇನು ಸಂಬಂಧ ಆಗಿಲ್ಲ. ನಮ್ಮ ಸದನದಲ್ಲಿ ನಡೆಯೋದು ನಮ್ಮದು ಆಗ್ತಿತ್ತು. ಸದನ ಅಡ್ಜರ್ನ್ ಆದಾಗ ಆದಂಥ ಗಲಾಟೆ ಬಗ್ಗೆ ಸಾಕ್ಷ್ಯಾಧಾರಗಳು ನಮಗೆ ಸಿಗಲಿಲ್ಲ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ 4 ದಿನದ ಸಾಕ್ಷಿಗಳನ್ನು ತೊಗೊಂಡು ಅವನು ಕ್ರೋಢೀಕರಿಸಿ ನಂದಾದಂಥ ತೀರ್ಮಾನ ಕೊಟ್ಟಿದ್ದೆ. ಸರ್, ಈಗ ಯಾವುದೇ ವಿಡಿಯೋ ರೆಕಾರ್ಡ್ ಎಲ್ಲ ಬಂದಾಗಿರ್ತಾವ, ಅದೇನು ಅನ್ಕೊಳ್ಳಿ. ಕೆಲವೊಂದಿಷ್ಟು ವಿಡಿಯೋ ಪ್ಲೇ ಆಗ್ತಾ ಇರ್ಬೋದು, ರೆಕಾರ್ಡ್ ಆಗುತ್ತೆ. ಅದು ಅಂದರೆ ನಿನ್ನೆ ಪರ್ಟಿಕ್ಯುಲರ್ ಇದ್ರೆ ನಮಗೆ ಎಲ್ಲಿ ಸಿಕ್ಕಿಲ್ಲ. ಅವ್ರಿಗೆ ಹಿಂಗೆ ಬೈದಿದ್ದು ಇದಾದದ್ದು. ಯಾಕಂದ್ರೆ ನಮ್ಮ ಸದನ ಅಡ್ಜರ್ನ್ ಆದ್ರೆ ಬಂದಾಗ ಆಟೋಮೆಟಿಕ್ಲಿ ಅದಕ್ಕೆ ನಮಗೆ ಎಲ್ಲಿ ಸಿಕ್ಕಿಲ್ಲ. ಅವರು ಯಾರು ಮೊಬೈಲ್ ಗಿಬೆಲ್ಲ ಮಾಡ್ಕೊಂಡು ನಮ್ಮ ಕಡೆ ಬಂದಿರೋರು. ನಮ್ಮ ಮತ್ತು ಅವ್ರು ಸಾಕ್ಷಿನೂ ಅಲ್ಲ, ಅಥೆಂಟಿಕ್ ಅಲ್ಲ. ನಮಗೇನು ಸಿಗಬೇಕಾಗಿತ್ತು ಅವ್ರು ಸಿಕ್ಕಿಲ್ಲ. ಹೀಗಾಗಿ ಎರಡನ್ನೂ ನಾವು ಕೇಳಿ ಒಂದು ತೀರ್ಮಾನಕ್ಕೆ ಬಂದು ನಾವು ಇಬ್ಬರಿಗೂ ಏನೇನು ಹೇಳಿದ್ರು ಅವನ್ನೆಲ್ಲ ಹೇಳಿ ಮಾಡಿ. ಮತ್ತು ನಿನ್ನೆ ರಾತ್ರಿ 11 ಮಟ್ಟ ನಾನು ಪೊಲೀಸರಿಗೆ ಕೂಡ ಮಾತಾಡ್ತಾ ಇದ್ದೀನಿ. ಅವೆಲ್ಲವನ್ನು ಅವ್ರು ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಅವ್ರನ್ನ 10ವರೆಗೆ ಕೋರ್ಟಿಗೆ ಪ್ರವೇಶ ಮಾಡ್ತಾರೆ. ಮಾಡಿದ ನಂತರ ನಮ್ಗೆ ತಿಳಿಸ್ತಾರೆ. ಸರ್, ಕಾನೂನು ಏನು ಹೇಳುತ್ತೆ ಸರ್? ಸದನದೊಳಗೆ ಆದಂಥ ಘಟನೆ ಪೊಲೀಸ್ ಠಾಣೆಗೆ ದೂರು ಕೊಡ್ಬೋದು ಅಂತ ಹೆಂಗೆ ಸರ್? ಸದನದೊಳಗೆ ಆಗಿಲ್ಲ. ಅದು ಸದನ ನಡೆದಾಗ ಆಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಅವರು ವೈಯಕ್ತಿಕವಾಗಿ ಕೊಟ್ಟಾರ. ಅವರು ನಮಗೆ ಸಂಬಂಧ ಅವರು ಕಂಪ್ಲೇಂಟ್ ಕೊಟ್ಟದನ್ನು ನಮ್ಮ ಸದನದಾಗ ಹಿಂಗೆ ಆಗೈತೆ ಅಂತ ಕೊಟ್ಟಾರೆ. ಬಟ್ ನಮ್ಮ ಸದನದಲ್ಲಿ ಯಾವ ಪೊಲೀಸರಿಗೆ ಒಳಗೆ ಬರೋಲ್ಲ. ಇನ್ನು ಮೆಜರ್ ಮಾಡೋಕ್ಕೆ ಹೋಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ. ಸದನದಾಗ ಇದ್ದರೆ ಬೇರೆ ಸದನ ರೆಫರೆನ್ಸ್ ಹಾಕ್ಕೊಂಡಾರ. 1:30ಗೆ ವಿಧಾನ ಪರಿಷತ್ನಲ್ಲಿ ಈ ರೀತಿ ನಡೆದಿತ್ತು ಅಂತೇಳಿ ಬರ್ದಾರ ಅವರು. ಬಟ್ ಅವರು ಅರೆಸ್ಟ್ ಮಾಡಿದ 6 ಗಂಟೆಗೆ. ಅವ್ರು ಸ್ಟ್ರೈಕ್ ಮಾಡೋಕ್ಕೆ ಹೋದಾಗ ಅರೆಸ್ಟ್ ಮಾಡಾಕ್ತಾರೆ. ಇಲ್ಲ, ನಾವು ಪರ್ಮಿಷನ್ ಕೊಡೋಂಗಿಲ್ಲ. ಮಾಡೋಕ್ಕೆ ಬರೋಂಗಿಲ್ಲ ಅವರು. ಘಟನೆ ನಡೆದ್ರೆ ಅದನ್ನು ಅವ್ರಿಗೆ ಅದ್ರಾಗೆ ನೋಡ್ಕೊಂಡು ಹೊರತಾಗಿ ಒಳಗಡೆ ನಮ್ಮ ಅನುಮತಿಯಿಂದ ಒಳಗಡೆ ಹೋಗಕ್ಕೆ ಬರೋಂಗಿಲ್ಲ. ನಾವು ನಿನ್ನೆ ಅದನ್ನು ಲಾಕ್ ಮಾಡಿ ಯಾರಿಗೂ ಅನುಮತಿ ಕೊಡಬಾರ್ದು ಅಂತೇಳಿ ಅಂತ ನಾವು PW ಇಂಜಿನಿಯರ್ಗೆ ಕೀ ಕೊಟ್ಟು ಬಂದಿದ್ದೀವಿ. ನಿಮಗೆ ಪರ್ಮಿಷನ್ ಕೇಳ್ಬೋದು ಸರ್? ಕೇಳಿದಾಗ ನೋಡ್ತೀನಿ. ನಾನು ಕೇಳಿಲ್ಲ. ಕೇಳಿದ್ರು ಈಗ ಕೇಳಿದಂತ ವಿಚಾರ ಮಾಡ್ತಾರೆ. ನಮ್ಮದೇ ಆದಂಥ ನಿಯಮಗಳಿರ್ತಾವೆ. ನಿಯಮದ ಗೊತ್ತಾಗಿದ್ದರೆ ನೋಡ್ತೀವಿ. ಪರ್ಮಿಷನ್ ಕೊಡ್ಬೋದಾ? ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಸದನದೊಳಗೆ ಬರೋಕ್ಕೆ ಅಧಿಕಾರ ಇಲ್ಲ. ಸದನ ಮುಗಿದ ನಂತರ ಈಗ ನಾಳೆ ನಾಡ್ದು ಅಥವಾ ಯಾವಾಗಾರ ಮಾಡ್ತಿದ್ರೆ ಅದಕ್ಕೆ ನಮ್ಮ ನಿಯಮಗಳನ್ನ ನೋಡ್ಬೇಕು. ಅದಕ್ಕೆ ಹೊಸ ವಿಷಯ ನಮ್ಗೆ ಅದು ನೋಡ್ಬೇಕು. ಬಟ್ ನಮ್ಮ ಪರ್ಮಿಷನ್ ಸದನದಾಗ ಹೋಗ್ಬೇಕಿಲ್ಲ. ಅಷ್ಟು ಮಾತ್ರ ಸರ್, CT ರವಿ ಅವರು ಏನು ಹೇಳಿದ್ರು ಸರ್? ನೀವು ಕರೆಸಿ ಮಾತಾಡಬೇಕು. ಇಲ್ಲ, ನನಗೆ ಅವರು ಹೊರಗಡೆ ಬೈದರು, ಅದು ಇದು ಬೈದರು. ನಾನು ಫ್ರಸ್ಟ್ರೇಟ್ ಆಗಿರಿ ಅಂತಿದ್ದೀನಿ. ಅವ್ರು ತಪ್ಪು ತಿಳ್ಕೊಂಡಾರ ಅವ್ರು ಹೇಳಿದರು. ಅವ್ರು ಏನು ಬರೆದು ಕೊಟ್ಟಾರೋ ಅದನ್ನು ನಾನು ಸದನದಲ್ಲಿ ಹೇಳಿದ್ದೀನಿ. ನನ್ನ ನಾನು ಇದರಲ್ಲಿ ಐತದು. ಅದೇನು ಹೇಳಿದಾರೆ ಅವ್ರನ್ನ ಬರೆದೀನಿ. ಇಬ್ಬರನ್ನೂ ಕರೆದೆ. ಮೊದಲೊಬ್ಬರು ಕರೆದು ಈ ರೀತಿ ಕಂಪ್ಲೇಂಟ್ ಏನು ಹೇಳ್ತೀವಿ ಅಂತ ಹೇಳಿದೆ. ಆಮೇಲೆ ಅವ್ರು ಕರೆದೆ. ಅವರ ಸ್ಟ್ಯಾಂಡಿಗೆ ಅವರು ಬಂದರು. ಅದಕ್ಕೆ ನಮಗೆ ಅನಿವಾರ್ಯ ಬೇರೆ ಏನು ಮಾಡ್ತಾ ಬಂದೆ. ನಮ್ಮ ತೀರ್ಮಾನವನ್ನು ನಾವು ಕಾನೂನು ಪ್ರಕಾರ ಅವರು FIR ಮಾಡಿದ ಕಾಪಿ ನಮಗೆ ಕಾಪಿ ಬಂತು. ನಮಗೆ ತಿಳಿಸಿದ್ದಾರೆ. ಅವ್ರ ಪ್ರಕಾರ ತಿಳಿಸಿದ್ದಾರೆ. ಇದನ್ನು ನಾನು ಅವರಿಗೆ ಸದನದಲ್ಲಿ ಇದನ್ನು ಹೇಳಿದ್ದೀನಿ. ಇದನ್ನು ಹೇಳಿದ್ದನ್ನು ನಮ್ಮ ಡ್ಯೂಟಿ ನಮ್ಮ ಮುಗಿಕೆ. ಉಳಿದಿದ್ದೆಲ್ಲ ಅವ್ರ ಕಾನೂನುಗಳು, ಪೊಲೀಸರು, ಅವರು ಸರ್ಕಾರ ನೋಡ್ಕೊಂಡು ಜವಾಬ್ದಾರಿ. ಅವರ ಕಂಪ್ಲೇಂಟ್ಗಳು ಸದನದಕ್ಕಾದದು. ಸದನದಲ್ಲಿ ಇಂಥ ಘಟನೆ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಅವರು ಕಾನೂನು ಪ್ರಕಾರ ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ಕಾನೂನು ಮೊದಲೇನಿತ್ತು 5 ವರ್ಷದಿಂದ ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಸ್ಪೀಕರ್ ಅಥವಾ ಸಭಾಪತಿ ಅನುಮತಿ ಪಡೆಯಬೇಕು. ಈಗ ಕಾನೂನೆಂದರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಅದನ್ನು ಇಂಟಿಮೇಷನ್ ನಮ್ಗೆ ಇಮಿಡಿಯೇಟ್ ಕೊಡಬೇಕು. ನಿನ್ನೆ ರಾತ್ರಿ ಅವರು ನಮ್ಗೆ 9 ಗಂಟೆಗೆ ಇಂಟಿಮೇಷನ್ ಕೊಟ್ಟ. ನಮ್ಮ ತನಿಖೆ ನಾವು ತನಿಖೆ ಮಾಡೋದಿಲ್ಲ. ದೂರು ಕೊಟ್ಬೇಕು. ಇದು ನಮ್ಮದು ಕೌಲನ್ ಸೆಕ್ಟರದ ಬುಕ್ ಐತಿ. ಅದನ್ನು ಪಾರ್ಲಿಮೆಂಟ್ ಪ್ರೊಸೀಜರ್ ಇದ್ದಾರೆ, ನಮ್ಮ ಪ್ರೊಸೀಜರ್. ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದನ್ನು ನಾವು ಎರಡೂ ಕಡೆ ಮಾತಾಡಿಕೊಂಡು ಅದು ನಮ್ಮ ತೀರ್ಮಾನವನ್ನು ಕೊಟ್ಟಿವಿ. ಅಂದ್ರೆ ಸರ್, ಇಂಥ ಪ್ರಕರಣಗಳು ಆದಾಗ ಸಭಾಪತಿಗಳದ್ದು ಏನು ನಡೆ ಇರ್ತದ? ಅಕಸ್ಮಾತ್ ಪ್ರೂವ್ ಆಗದೆ ಇದ್ರೆ ಪ್ರೂವ್ ಆಗೋದು ನಮಗೆ ಸಂಬಂಧ